ನೋಡಿ ಏನಾಗಿದೆ ಅಂದ್ರೆ ಈ ಹಿಂದೆ ಒಂದು ಚಿನ್ನಯ್ಯ ಅನ್ನೋನು ಒಂದು ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಲ್ಲಿ ಇದ್ರು. ಅಲ್ಲಿ ಅವರು ಸುಪ್ರೀಂ ಕೋರ್ಟ್ನವರು ಹೇಳಿದ್ರು, ನೀವು ಜೂರಿಸ್ಟಿಕ್ಷನ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಅಂದ್ರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಅವರು ಆ ಬುರುಡೆಯನ್ನ ತೋರಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಅದಾದ್ಮೇಲೆ FIR ಆಯ್ತು 39/2025 ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಆದ್ರೆ ಆ ಬುರುಡೆಯನ್ನ ಎಲ್ಲಿಂದ ತಂದ್ರು ಅನ್ನೋದ್ರ ಬಗ್ಗೆ SIT ತನ್ನ ತನಿಖೆಯನ್ನ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿ ತನಿಖೆ ಮಾಡ್ತಾ ಗೊತ್ತಾಯ್ತು ವಿಠಲ್ ಗೌಡ್ರು ಈ ಬುರುಡೆಯನ್ನ ತಂದು ಕೊಟ್ಟಿದ್ದಾರೆ ಅಂತ. ವಿಠಲ್ ಗೌಡ್ರನ್ನ SIT ನೋಟಿಸ್ ಕೊಟ್ಟು ಕರೆದು ತನ್ನ ತನಿಖೆಯನ್ನ ಮಾಡ್ತು. ಅವರು ಒಪ್ಕೊಂಡ್ರು ನಾನೇ ಕೊಟ್ಟಿರೋದು ಅಂತ. ಆಗ ಎಲ್ಲಿ ಅಂತ ಹೇಳಿದಾಗ ಅವರು ಮಹಜರನ್ನ ಮಾಡ್ಲಿಕ್ಕೆ ಈ ಬಂಗ್ಲಾ ಗುಡ್ಡೆಗೆ ಕರ್ಕೊಂಡೋಗಿ ತೋರಿಸ್, ನಾನು ಇಂಥ ಕಡೆ ತಗೊಂಡಿದ್ದೀನಿ ಅಂತ. ಆ ಗುಡ್ಡ ಮಹಜರ್ ಮಾಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಒಂದಷ್ಟು ಕಳೆಬರಗಳು, ಅಸ್ಥಿಪಂಜರಗಳು ಸಿಕ್ಕಿದ್ವು. ಆ ಅಸ್ಥಿಪಂಜರಗಳು ಸಿಕ್ಕಿದಾಗ ಅದನ್ನ SIT ಅಧಿಕಾರಿಗಳು ನೋಡಿದ್ರು, ಸ್ವತಃ ವಿಠಲ್ ಗೌಡ್ರು ನೋಡಿದ್ರು. ಅದನ್ನ SIT ಅಧಿಕಾರಿಗಳು ಮುಂದಿನ ತನಿಖೆ ಮಾಡ್ಲಿಕ್ಕೋಸ್ಕರ 2 ಬಾರಿ ಅಲ್ಲಿ ಮಾಜರನ್ನ ಮಾಡಿ ಮುಂದಿನ ಬಾರಿ ಅದನ್ನ ತನಿಖೆ ಮಾಡ್ಲಿಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಒಂದು ಯಾವ ರೀತಿ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾವ ರೀತಿ ಇದನ್ನ ಪ್ರೊಸೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿ ಅದರ ಮುಂದುವರಿದ ಭಾಗವಾಗಿ ಅಲ್ಲಿ ಆ ಕಳೆ ಬರಗಳನ್ನ ಮಾಡಿದ್ರು. ಕಳೆ ಬರಗಳ ಬಗ್ಗೆ ಐಡೆಂಟಿಫೈ ಮಾಡಿ ಈಗ ರಿಕವರಿ ಮಾಡ್ತಾ ಇದ್ದಾರೆ. ಈ ಮೀನ್ ವೈಲ್ ವಾಟ್ ಹ್ಯಾಪನ್, ಈ ವಿಠಲ್ ಗೌಡ್ರು ಜೊತೆಗೆ ಈ ತುಕಾರಾಮು ಮತ್ತೆ ಇವರಿದ್ರಲ್ಲ, ಅವರು ಒಂದು SITಗೆ ಒಂದು ಅರ್ಜಿಯನ್ನು ಹಾಕಿದ್ರು. ಏನಂತ, ನಾವು ಕೂಡ ಇಲ್ಲಿ ಒಂದಷ್ಟು ಅಸ್ಥಿಪಂಜರಗಳನ್ನು ನೋಡಿದ್ದೇವೆ, ಹೆಣಗಳನ್ನ ಊತಾಕಿರೋದನ್ನ ನೋಡಿದ್ದೇವೆ ಕೂಡ, ನಾವು ಕೂಡ ತೋರಿಸ್ತೀವಿ, ಅದನ್ನ ನೀವು ನಮಗೆ ಪರ್ಮಿಷನ್ ಕೊಡಿ, ನಮಗೂ ಅವಕಾಶ ಕೊಡಿ ಅಂತ ಹೇಳಿದ್ರು. ಅವರು ಕೂಡ ಒಂದು ಲೆಟರ್ನ ಕೂಡ ಅರ್ಜಿಯನ್ನು ಕೂಡ SITಗೆ ಕೊಟ್ಟರು. ಆದರೆ SIT ಅಧಿಕಾರಿಗಳು ಅದಕ್ಕೆ ಮಾನ್ಯತೆಯನ್ನ ಕೊಡಲಿಲ್ಲ. ಆ ಕಾರಣದಿಂದ ಅವರು ಈ ಎಲ್ಲ ಮಾಹಿತಿಯನ್ನ ಇಟ್ಕೊಂಡು, ಕಾರಣ ಏನಪ್ಪಾ ಅಂದ್ರೆ ಚೆನ್ನಯ್ಯ ನಾನು 100 ಹೆಣಗಳನ್ನ ಊತಿದ್ದೀನಿ, ನಾನು ತೋರಿಸ್ತೀನಿ ಅಂತ ಬಂದಂತ ಚೆನ್ನಯ್ಯ ಒಂದಷ್ಟು ಸ್ಥಳಗಳನ್ನ ಐಡೆಂಟಿಫೈ ಮಾಡ್ದ, ಅದರಲ್ಲಿ ಅಸ್ಥಿಪಂಜರಗಳು ಸಿಗ್ಲಿಲ್ಲ. ಕೊನೆಗೆ ಅವನೇ ಉಲ್ಟಾ ಹೊಡೆದ, ಅವನೇ ಆರೋಪಿ ಆದ. ಈ ಹಿನ್ನೆಲೆಯಲ್ಲಿ ನಾವು ಇಲ್ಲೇ ಬದುಕನ್ನ ಕಟ್ಕೊಂಡಂಥವ್ರು, ಇಲ್ಲೇ ಹುಟ್ಟಿದಂಥವ್ರು, ನಮಗೆ ಎಲ್ಲ ಮಾಹಿತಿ ಇದೆ ಈ ಸ್ಥಳದ ಬಗ್ಗೆ, ನಮಗೆ ಒಂದು ಅವಕಾಶ ಕೊಡಿ, ನಾವು ರೆಡಿ ಇದ್ದೀವಿ ಅನ್ನೋ ಮಾಹಿತಿಯನ್ನ SITಗೆ ಹೇಳಿದಾಗ್ಯೂ SIT ಒಪ್ಕೊಳ್ಳಿಲ್ಲ. ಆ ಕಾರಣದಿಂದ ಆ ಎಲ್ಲ ಮಾಹಿತಿಗಳನ್ನ ಇಟ್ಕೊಂಡು ಇವತ್ತು ಪೇಪರ್ನಲ್ಲಿ ಬಂದಿರತಕ್ಕಂಥ ಸ್ಟೇಟ್ಮೆಂಟ್ ಇರ್ಬೋದು, ಮಾಧ್ಯಮಗಳಲ್ಲಿ ಬಂದಂಥ ವರದಿಗಳು ಇರ್ತಕ್ಕಂಥದ್ದು ಇರ್ಬೋದು, ಮತ್ತೆ ಹಿಂದೆ ಅಲ್ಲಿ ಅಸಹಜ ಸಾವುಗಳು ಆಗಿರ್ತಕ್ಕಂಥದ್ದು ಇರ್ಬೋದು, ಸೌಜನ್ಯ ಪ್ರಕರಣ ಇರ್ಬೋದು, ಇವತ್ತು ಅಲ್ಲಿ SIT ಶೋಧ ಕಾರ್ಯ ಮಾಡಿದಾಗ ಸಿಕ್ತಂತಹ ಕಳೆಬರಗಳಿರ್ತಕ್ಕಂಥ ಇರ್ಬೋದು, ಇವನ್ನ ಎಲ್ಲ ಮಾಹಿತಿಯನ್ನ ಇಟ್ಕೊಂಡು ಅವರು ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ನಮ್ಗೆ ಅವಕಾಶ ಕೊಡಿ, ನಾವು ಎಲ್ಲೆಲ್ಲಿ ಊತಾಕಿದ್ದಾರೆ ಅದನ್ನ ನಾವು ತೋರಿಸ್ತೇವೆ ಅನ್ನೋ ಮಾತನ್ನ ಪುರಂದರಗೌಡರು ಮತ್ತು ತುಕಾರಾಮ್ರವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೈಕೋರ್ಟ್ SITಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಇವತ್ತಿಗೆ ಮ್ಯಾಟ್ರ್ ಇದೆ. ಸೊ ಅದೇನಾಗುತ್ತೆ ನೋಡ್ಬೇಕು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.